ಏನಾಯ್ತು? ಹೇ ಚಿನ್ನು, ಏನು ಇದು ಎಲ್ಲ ಕಡೆ ಬಾಗ್ಲು ಹಾಕಿಟ್ಟಿದ್ಯಲ್ಲೋ? ಹೌದು. ಏನು ನೀನು ಓಪನ್ ಮಾಡೋ ಬೇಸಿಗೆಗಾಲದಲ್ಲೂ ಬಾಗ್ಲು ಹಾಕಿಟ್ಟಿರ್ತೀಯಲ್ಲೋ? ನಾನೇ ತಪ್ಪಿಸ್ಕೊಂಡು ಹೋಗಲ್ಲ. ಎಷ್ಟು ಶೆಕೆ ಗೊತ್ತಾ? ಇರಿಟೇಟ್ ಆಗ್ತಿದೆ ನಂಗೆ. ಅಲ್ಲ ನೋಡ್ ಅರ್ಚನಾ, ನೀನ್ ಹೇಳೋದೆಲ್ಲ ಸರಿಯಾಗೇ ಇದೆ. ನೋಡು, ನನಗೆ ನಿನ್ಮೇಲೆ ನಂಬಿಕೆ ಇದೆ, ನೀನೆಲ್ಲೂ ಹೋಗಲ್ಲ ಅಂತ. ಆದ್ರೆ ಆಚೆಯಿಂದ ಯಾರಾದ್ರೂ ಯಾವಾಗಾದ್ರೂ ಬರ್ಬೋದಲ್ವಾ? ಅದಕ್ಕೋಸ್ಕರ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು ತಾನೆ. ಅದಕ್ಕೆ ಎಲ್ಲ ಕಡೆ ಬಾಗ್ಲಾಕ್ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಕರ್ಮ, ಏನೋ ಮಾಡ್ಕೊ ಹೋಗು. ಸರಿ, ಏನಾದ್ರೂ ಬೇಕಿದ್ರೆ ಕೇಳು. ಹೇಳು ಶಾಂತಿ. ನಾನ್ ಏನ್ ಹೇಳಿ ಚಿನ್ನು, ಇಲ್ಲೆಲ್ಲ ರಾಕೆಟ್ ಸ್ಪೀಡ್ ಅಲ್ಲಿ ನಡೀತದೆ. ರಾಕೆಟ್ ಸ್ಪೀಡ್ ಅಲ್ಲ, ಏನ್ ನಡೀತಾ ಇದೆ ರಾಕೆಟ್ ಸ್ಪೀಡ್ ಅಲ್ಲಿ? ನನಗೂ ಸುಶಾಂತ್ಗೂ ಮದುವೆ. ಏನು? ಹೌದಾ? ಇಲ್ಲಿ ನಿಶ್ಚಿತಾರ್ಥನೂ ನಡೆದೋಯ್ತು. ಅಯ್ಯೋ ಸೂಪರ್ ಶಾಂತಿ, ಒಳ್ಳೆ ಸುದ್ದಿನೇ ಅಲ್ವಾ? ಹೌದು, ಒಂದ್ ಮಾತು ಹೇಳಿಲ್ಲ ನನಗೆ. ನಾನ್ ಹೇಳಿದ್ನಲ್ಲ ನಿಂಗೆ, ಎಲ್ಲ ದಿಢೀರಂತ ನಡೆದೋಯ್ತು. ಆಮೇಲೆ ಮದ್ವೆ ಡೇಟು ಫಿಕ್ಸ್ ಆಗೋಯ್ತು. ಓ, ಮದ್ವೆ ಡೇಟು ಫಿಕ್ಸ್ ಆಗೋಯ್ತಾ? ಓಯ್ ಸರಿ, ನಾನು ಆಮೇಲೆ ಮಾಡ್ತೀನಿ. ಯಾರ್ದು ಮದ್ವೆ? ಅಯ್ಯೋ, ಶಾಂತಿ ಜೊತೆ ಸುಶಾಂತ್ ಸರ್ ಮದ್ವೆ ಫಿಕ್ಸ್ ಆಗೋಯ್ತು ಅಂತ ಇವಳಿಗೇನಾದ್ರೂ ಗೊತ್ತಾಗೋದ್ರೆ ಮುಗೀತು ಕತೆ. ಓಯ್, ನಿನ್ನೆ ಕೇಳ್ತಿರೋದು ಯಾರ್ದು ಮದ್ವೆ? ಅರೆ, ನಾನಿಲ್ ಮದ್ವೆ ಯಾರ್ದು ಅಂತ ಕೇಳ್ತಿದ್ದೀನಿ, ಐ ಅಂತ ತಲೆ ಕೆರ್ಕೊಂಡು ನಿಂತಿದ್ಯಲ್ಲ, ಹೇಳೋ. ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋರ್ದು ಮದ್ವೆ. ಏಯ್, ಗೊತ್ತಿರೋರ್ದು ಅಂತ ಗೊತ್ತು ತಾನೆ, ಅದೇ ಯಾರು ಅಂತ ಹೇಳು. ಇವಾಗ ಗೊತ್ತಾದ್ರೂ ಏನ್ ಮಾಡ್ತೀಯ ತಗೊಂಡು? ನಾನೇನೋ ಮಾಡ್ತೀನಿ, ಏನಾದ್ರೂ ಮಾತಾಡು ಚಿನ್ನು. ಯಾರ್ದು ಮದ್ವೆ ಅಂತ ಹೇಳೋ. ಅರ್ಚನಾ, ಇವಾಗ ಅದೆಲ್ಲ ತಿಳ್ಕೊಂಡು ಇವಾಗ ಏನ್ ಮಾಡ್ತೀಯ ಹೇಳು? ಆಹಾ, ನಿನಗ್ ಮಾತ್ರ ನನ್ ಕಥೆ ಎಲ್ಲ ಬೇಕು ಅಲ್ವಾ? ನೀನ್ ಮಾತ್ರ ಏನು ಹೇಳಲ್ಲ. ಹೇಳಿದ್ರೆ ನನಗೂ ಸ್ವಲ್ಪ ಬೇರೆ ಬೇರೆ ವಿಷಯಗಳು ತಲೆಗೆ ಹೋದ್ರೆ ನನಗೂ ಸ್ವಲ್ಪ ಫ್ರೀ ಅನ್ಸುತ್ತಪ್ಪ. ನನಗ್ ಒಂದೇ ವಿಷಯ, ಒಂದೇ ಜಾಗ, ಒಂದೇ ಗೋಡೆ, ಒಂದೇ ಮುಖ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದೆ ನಂಗೆ. ಪ್ಲೀಸ್ ಏನಾದ್ರೂ ಹೇಳು, ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ, ಡೈವರ್ಟ್ ಆಗ್ತೀನಿ. ಟೆಲ್ ಮಿ ಸಮಥಿಂಗ್. ಯಾರ್ದು ಮದ್ವೆ ಹೇಳೋ? ಹೇಳಿದ್ನಲ್ಲ, ನನಗೆ ಗೊತ್ತಿರೋರ್ದೊಬ್ರದ್ದು ಮದ್ವೆ ಫಿಕ್ಸ್ ಆಗಿದೆ ಅಷ್ಟೇ. ಅಂತೂ ಇಂತೂ ಹೇಳಲ್ಲ. ಹೇಳ್ಬಾರ್ದು ಅಂತ ಡಿಸೈಡ್ ಆಗಿ ಹೋಗಿದ್ಯಾ ಮೊಂಡ? ಅರ್ಚನಾ, ಏನಾಯ್ತು? ಏನ್ ಮಾಡ್ಕೊಂಡೆ? ಕಾಲು ಉಳುಕ್ಬಿಡ್ತು ಕಣೋ. ಎಲ್ಲ ನಿನ್ನಿದಾನೆ ಕಣೋ. ನಾನೇನ್ ಮಾಡ್ದೆ? ಎಲ್ಲಿ ನೋಡ್ತೀನಿ ಇರು. ಸಾರಿ, ಆಯ್ತು, ಓಕೆ, ಸರಿಯಾ, ಬಾ ಅಲ್ಲಿ ಕೂತ್ಕೋ ಬಾ. ಹೌದೌದು, ಖುಷಿನ ಏನ್ ಹೇಳ್ತೀರಾ? ಒಂದ್ ನಿಮಿಷ. ಏನ್ ಅರ್ಚನಾ? ಅಕ್ಕ, ಎಂಗೇಜ್ಮೆಂಟ್ ವಿಡಿಯೋ ಎಲ್ಲ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀರಾ? ಯಾಕೆ, ನಿನಗಿಷ್ಟ ಅಲ್ವಾ? ಅದ್ ಹಾಗಲ್ಲ ಅಕ್ಕ. ಮದ್ವೆ ಅಂದ್ಮೇಲೆ ಇಡೀ ಜಗತ್ಗೆ ಗೊತ್ತಾಗ್ಬೇಕಲ್ವಾ? ಇನ್ ಸ್ವಲ್ಪ ದಿನದಲ್ಲಿ ಮದ್ವೆ ಆಗತ್ತಲ್ಲ, ಆಗ ಇಡೀ ಜಗತ್ಗೆ ಗೊತ್ತಾಗತ್ತಲ್ಲ. ಹಾಗ್ ನೋಡಿದ್ರೆ ನಾವ್ ಸ್ಟಾಫ್ ಎಲ್ಲಾರ್ನೂ ಇನ್ವೈಟ್ ಮಾಡ್ಬೇಕಿತ್ತು. ಎಂಗೇಜ್ಮೆಂಟ್ ಆಗಿದ್ರಿಂದ ನಾವೇ ಮಾಡ್ಕೊಂಡ್ವಿ. ಅಣ್ಣನೇ ಹೇಳಿದ್ರಲ್ಲ, ಮದ್ವೆನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಸೊ ಆಫೀಸ್ ಸ್ಟಾಫ್ ಎಲ್ಲಾರ್ನೂ ಕರೆದು ಫುಲ್ ಜಾಲಿ ಮದ್ವೆನ ಧೂಳೆಬ್ಬಿಸ್ಬಿಡೋಣ. ಅರ್ಚನಾ. ಅಣ್ಣ, ಏನಮ್ಮ? ಏನಿದು? ಸರಿ, ಒಂದ್ ನಿಮಿಷ ಇರು. ಅಮ್ಮ, ರತ್ನಮ್ಮ, ಅಣ್ಣ, ಎಲ್ರೂ ಬನ್ನಿ. ಏನೇ ಸುಕ್ಕು? ಬನ್ನಿ. ವೀರಣ್ಣ ಅವ್ರೆ, ಬನ್ನಿ. ಇರಿ ಹೇಳ್ತೀನಿ. ಏನಮ್ಮ, ಎಲ್ರೂ ಬಂದ್ರಾ? ನಾವು ಮನೇಲಿ ಏನ್ ಡಿಸೈಡ್ ಮಾಡಿದ್ವಿ, ಇನ್ಮೇಲೆ ಅರ್ಚನಾ ಅವ್ರನ್ನ ಅರ್ಚನಾ ಅಲ್ಲ ಶಾಂತಿ ಅಂತ ಕರಿಬೇಕು ಅಂತ. ಎಲ್ರೂ ಮರ್ತು ಹೋಗ್ಬಿಟ್ರಾ? ಓ ಹೌದಮ್ಮ, ಅದು ಅಭ್ಯಾಸ ಬಲ.
ಇನ್ಮೇಲೆ ಆ ಅಭ್ಯಾಸನೇ ಬದಲಾಯಿಸ್ಕೊಂಬೋಣ. ಕೇಳಿಸ್ಕೊಂಡ್ರ ಅರ್ಚನಮ್ಮ, ಕೇಳಿಸ್ಕೊಂಡ್ರಾ? ಇನ್ಮೇಲೆ ನಮ್ ಶಾಂತಿ ನಿವಾಸದಲ್ಲಿ ನಾವೆಲ್ಲರೂ ನಿಮ್ಮನ್ನ ಶಾಂತಿ ಅಮ್ಮ ಅಂತಾನೆ ಕರೆಯೋದು. ತೊಂದ್ರೆ ಇಲ್ಲ ತಾನೇ? ಏನು ಇಲ್ಲ ಬಿಡಿ. ಅದ್ರಲ್ಲಿ ತೊಂದ್ರೆ ಏನ್ ಬಂತು ರತ್ನಮ್ಮ? ಅರ್ಚನನ ಹೆಸರು ಇನ್ಮೇಲೆ ಶಾಂತಿ. ಶಾಂತಿ ಶಾಂತಿ ಶಾಂತಿ. ಬಿಗ್ರೆ, ಹೇಳಿಮ್ಮ. ನಾವಿನ್ ಹೋಗ್ ಬರ್ತೀವಿ. ಅರ್ಚನಾ, ಇಷ್ಟು ದಿನ ನಿನ್ನನ್ನ ಅಕ್ಕ ಅಕ್ಕ ಅಂತ ಕರಿತಿದ್ದೆ. ಈಗ ನಿಜವಾಗ್ಲೂ ತಂಗಿಯಾಗಿ ನಮ್ಮನೆಗ್ ಬರ್ತಾ ಇದ್ಯಾ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಬೀಗ್ರೆ, ಈಗ ಹೆಣ್ಣಿಗೆ ತಾಳಿ ಸರ ಒಡವೆ ಎಲ್ಲ ಮಾಡಿಸ್ಬೇಕಲ್ವಾ? ಪುರೋಹಿತರು ಹೇಗಿದ್ರು ನಾಳೆ ದಿನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಪರ್ಚೇಸ್ ಮಾಡೋದಿಕ್ಕೆ ಇವರಿಬ್ಬರನ್ನು ಕಳಿಸ್ಕೊಡ್ಬೋದಾ? ಸರಿಯಮ್ಮ. ಅಚ್ಚು, ನಾಳೆ ಅಳಿಯಂದ್ರ ಜೊತೆ ಹೋಗಿ ಅದೇನು ಒಡವೆ ವಸ್ತ್ರಗಳು ಬೇಕೋ ತಂದ್ಬಿಡು ಕಂದ. ಆಯ್ತು, ನಾವಿನ್ ಬರ್ತೀವಿ ಬೀಗ್ರೆ. ಬರ್ತೀವಿ ಬರ್ತೀವಮ್ಮ. ಬರ್ತೀವಿ ಬರ್ತೀವಿ. ನಾನು ಹೋಗ್ ಒಂದ್ ನಿಮಿಷ ಬರ್ತೀನಿ. ಬಂದೆ. ನನ್ನುಸಿರೇ ಜೀವನಿ ತಾನೆ, ಕಣ್ಣುಗಳು ಬೇರೆಯಾದ್ರೂ ನೋಟ ಬಂದೇನೆ. ಸಾರಿ, ಏನೂ ಆಗಲ್ಲ. ಆಯ್ತು ಆಯ್ತು ಆಯ್ತು. ನೋಡ್ಕೊಂಡು ನಡೆಯೋದಲ್ವಾ ಅರ್ಚನಾ? ನೋಡು, ಇವಾಗ ಸದ್ಯಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಸಂಜೆ ಒಳಗಡೆ ಕಡಿಮೆ ಆಗಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಎಕ್ಸ್ರೇ ಮಾಡಿಸಿದ್ರೆ ಆಯ್ತು. ಓಕೆ. ಅಲ್ಲ ಅಲ್ಲ ಅಲ್ಲೇ ಆಯ್ತು ಆಯ್ತು ಆಯ್ತು.